2 ವಾರಗಳ ಹಿಂದೆ ಮಣಿಪಾಲದಲ್ಲಿ ಈ ಸಹೋದರಿ ಹಾಗೂ ಈ ಮಗು ಮಾನಸಿಕ ಅಸ್ವಸ್ಥರಾಗಿ ತಿರುಗಾಡುತ್ತಿದ್ದು ಕೆಲವು ಸಮಯದ ಹಿಂದೆ ಮನೆ ಬಿಟ್ಟಿದ್ದಾರೆ. ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ವಿಶೇಷವಾಗಿ ಜಿಲ್ಲಾಸ್ಪತ್ರೆ ವೈದ್ಯರಾದ ಡಾಕ್ಟರ್ ವಾಸುದೇವ್ ಸರ್ ಹಾಗೂ ಸುನಿಲ್ ಸರ್ ಹಾಗೂ ECRC ಸುರೇಶ್ ಹಾಗೂ ಸಿಬ್ಬಂದಿಗಳು ಪ್ರೀತಿ ವಿಶ್ವಾಸದ ಒಂದು ಚಿಕಿತ್ಸೆ ನೀಡುವುದರ ಮುಖಾಂತರ ಮಹಿಳೆ ಸಹಜ ಸ್ಥಿತಿಗೆ ಬಂದು ತನ್ನ ಮಹಾರಾಷ್ಟ್ರದ ಮನೆಯ ಕೆಲವೊಂದು ವಿಳಾಸವನ್ನು ಹೇಳಿದ್ದು ಅದನ್ನು ECRC ಸುರೇಶ್ ಅವರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿ ಇವತ್ತು ಅವರ ಗಂಡ ಬಂದಿದ್ದಾರೆ. ಇವರು ಪತ್ನಿಯನ್ನು ಕರ್ಕೊಂಡು ಬರುವತ್ತಿಗೆ ಇವರಿಗೂ ಕೂಡ ದೃಷ್ಟಿ ಇರಲಿಲ್ಲ. ಶುಗರ್ ಜಾಸ್ತಿಯಾಗಿ ಕಣ್ಣಿನ ದೃಷ್ಟಿ ಚೂರು ತೋರ್ತಿರಲಿಲ್ಲ. ಅವರಿಗೆ ಕೂಡ ಒಂದು 4 ದಿನದ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ನೀಡಿ ಮಾನವೀಯ ನೆಲೆಯಲ್ಲಿ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ದೊಡ್ಡ ಸಾಧನೆ ಆಯಿತು. ಯಾಕಂದರೆ ಇವರ ಬಗ್ಗೆ ನಾನು ಮಹಿಳಾ ಪರ ಇಲಾಖೆ ಮತ್ತು ಮಕ್ಕಳ ಇಲಾಖೆಗೆ ಮಾಹಿತಿ ನೀಡಿದ್ದೆ. ಮುಂದಿನ ದಿನಗಳಲ್ಲಿ ಅವರು ಯಾವ ಕ್ರಮ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಮುಂಬೈಯಲ್ಲಿ ಕೂಡ ಇಂತಹ ಪರಿಸ್ಥಿತಿ ಮರುಕಳಿಸಬಾರದು. ಯಾಕಂದರೆ ಮಹಿಳೆ ಈಗ ಸಂಪೂರ್ಣ ಸಹಜ ಸ್ಥಿತಿಗೆ ಬಂದಿದ್ದಾರೆ. ಅವರು ಈ ರೀತಿಯಲ್ಲಿ ಇರುವ ಹಾಗೆ ನಮ್ಮ ಉಡುಪಿಯ ಮಹಿಳಾ ಪರ ಇಲಾಖೆ ಮತ್ತು ಮಕ್ಕಳ ಪರ ಇಲಾಖೆ ಮುಂಬೈ ಇಲಾಖೆಗೆ ಮಾಹಿತಿ ನೀಡಿ ಅವರೊಂದು ಸ್ವಸ್ಥವಾಗಿ ಬದುಕುವಂತೆ ಅವಕಾಶ ಮಾಡಿಕೊಡಬೇಕಂತ ನಾನು ಹೇಳ್ತೇನೆ. ಉಡುಪಿ ಜಿಲ್ಲಾಸ್ಪತ್ರೆಗೆ ಇವರ ಪರವಾಗಿ ನಾನು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. हेलो, हाँ आया वे बस में चढ़ रहा है. हेलो.